ಕನ್ನಡದಲ್ಲಿ ಟ್ರೈಲರ್ ಬಿಡೋದಕ್ಕೇನೆ ಅಲ್ಲ, ಇವ್ರಿಗೆ ಕನ್ನಡ ಅಂದ್ರೇ ಇಷ್ಟು ಉರಿಯುತ್ತಾ? ಬಿಟ್ಟಿಲ್ಲ ಅಂತಲ್ಲ, ಸ್ವಲ್ಪ ಲೇಟಾಗಿನೇ ಬಿಟ್ಟರು. ಅವರ ಮೇನ್ ಫೋಕಸ್ ತೆಲುಗು ಆ್ಯಂಡ್ ಹಿಂದಿಗೆ. ಅಲ್ಲಿ ಜಾಸ್ತಿ ವ್ಯೂಸ್ ಬರಬೇಕು ಅನ್ನೋ ರೀಸನ್ ಅಷ್ಟೇ. ಅದಿಲ್ಲಿ ಕನ್ನಡದಲ್ಲಿ ಬರುತ್ತೆ ಅಂತ ಹೇಳಿದ್ದು ಅಲ್ಲು ಅರ್ಜುನ್ ಯೂಟ್ಯೂಬ್ ಚಾನಲ್ನಲ್ಲಿ. ಆದರೆ ಬೆಂಗಾಲಿ ಬಂತು. ಪಕ್ಕದಲ್ಲಿ ಇದ್ದಂಥ ಕರ್ನಾಟಕ ಕನ್ನಡನ ಮರ್ತು ಅದನ್ನು ತೆಗೆದು ಸುಕುಮಾರ್ ರೈಟಿಂಗ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬಿಟ್ಟರು. ಯಾಕಿಷ್ಟು ಅವ್ರಿಗೆ ಕನ್ಫ್ಯೂಷನ್ ಅಂತ ಗೊತ್ತಿಲ್ಲ. ಈ ನೆಗೆಟಿವ್ಸ್ನೆಲ್ಲ ಲೆಕ್ಕ ಹಾಕ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಪುಷ್ಪ 2 ಟ್ರೈಲರ್ ರಿವ್ಯೂ. ಒಂದೊಂದಾಗಿ ನೋಡ್ತಾ ಹೋದ್ರೆ ಪುಷ್ಪ 1ಗೆ ಕಂಪೇರ್ ಮಾಡಿದ್ರೆ ಪುಷ್ಪ 2 ತುಂಬ ಹ್ಯೂಜ್ ಆಗಿ ಕಾಣಿಸ್ತಾ ಇದೆ. ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಯಾವುದ್ರಲ್ಲೇ ನೋಡಿದ್ರು ಆ ಹ್ಯೂಜ್ನೆಸ್, ಆ ರಿಚ್ನೆಸ್ ಅನ್ನೋದು ಕಾಣುತ್ತೆ. ಚಿಕ್ಕ ಸ್ಕ್ರೀನಲ್ಲಿ ಇಷ್ಟು ಕಾಣಬೇಕಾದ್ರೆ ಥಿಯೇಟರ್ ಅನ್ನೋ ಆ ದೊಡ್ಡ ಸ್ಕ್ರೀನಲ್ಲಿ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ, ಇನ್ನೂ ದೊಡ್ಡದಾಗಿ ಅನ್ಸುತ್ತೆ. ಓವರ್ ಆಲ್ ಲುಕ್ ಆ್ಯಂಡ್ ಫೀಲ್ ಕಲರ್ಫುಲ್ ಆ್ಯಂಡ್ ಹ್ಯೂಜ್ ಅಂತ ಅನ್ಸುತ್ತೆ. ಅದಕ್ಕೆ ಪ್ಲಸ್ ಪಾಯಿಂಟ್ ಆಗಿರೋದು ಸಿನಿಮಾಟೋಗ್ರಫಿ ಹಾಗೆ ಕಲರ್ ಗ್ರೇಡಿಂಗ್. ಇನ್ನು ಮೇನ್ ಪ್ಲಾಟ್ಗೆ ಬಂದರೆ ಪುಷ್ಪ ಹೇಗೆ ರೂಲ್ ಮಾಡ್ತಾನೆ, ಹೇಗೆ ಒಂದು ಸಾಮ್ರಾಜ್ಯ ಕಟ್ಕೊಂಡು ಹೇಗೆ ಮೆರಿತಾನೆ, ಇಷ್ಟೆಲ್ಲ ಮಾಡಿದವನು ಕೊನೆಗೆ ಏನಾಗ್ತಾನೆ. ಇದಿರ್ಬೋದು ಸಿನಿಮಾದಲ್ಲಿ. ನಮ್ಮ ಡಾಲಿ ಅಲಿಯಾಸ್ ಜಾಲಿ ರೆಡ್ಡಿ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ನಿಮ್ಗೇನಾದ್ರು ಕಾಣಿಸಿದ್ರೆ ಕಮೆಂಟ್ ಮಾಡಿ. ವೆಯ್ಟ್ ಮಾಡ್ತಿದ್ದೆ ಡಾಲಿ ಎಲ್ಲಾದರೂ ಕಾಣಿಸ್ಬೋದಾ ಅಂತ. ಯಾಕಂದ್ರೆ ಪುಷ್ಪ 2ನಲ್ಲಿ ದೊಡ್ಡ ರೋಲ್ ಇದೆ ಅಂತ ಹೇಳಿದ್ರು. ಪುಷ್ಪ 1 ಬಂದ್ಮೇಲೆ ಈ ಟ್ರೈಲರ್ 2.25 ನಿಮಿಷ ಇದ್ರೂ ಕೂಡ ಒಂದು 4 ನಿಮಿಷದ ಫೀಲ್ ಕೊಡುತ್ತೆ. ಯಾಕಂದ್ರೆ ಅಷ್ಟು ಚಾಪಿ ಆಗಿದೆ. ಟ್ರೈಲರ್ ಮ್ಯೂಸಿಕ್ ಚೆನ್ನಾಗಿದೆ, ಹಾಗೆ ಅದಕ್ಕೆ ತಕ್ಕಂತೆ ಎಡಿಟ್ ಚೆನ್ನಾಗಿದೆ. ಬಟ್ ತುಂಬಾ ಫಾಸ್ಟ್ ಪೇಸಿಂಗ್ ಅಂತ ಅನ್ನಿಸ್ತು ಈ ಟ್ರೈಲರ್. 3 ಅವರ್ಸ್ ಮೇಲೆ ಇರುತ್ತೆ, 3.5 ಅವರ್ಸ್ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸಿನಿಮಾ. ಮೋಸ್ಟ್ಲಿ 2 ಇಂಟರ್ವೆಲ್ ಇರ್ಬೋದು ಈ ಸಿನಿಮಾಗೆ. ಚೆನ್ನಾಗಿತ್ತು ಅಂದ್ರೆ ಓಕೆ, ಇಲ್ಲ ಅಂತಂದ್ರೆ 3.5 ಅವರ್ಸ್ ಟಾರ್ಚರ್ ಆಗ್ಬಿಡುತ್ತೆ. ಆಗ್ಲೇ ಹೇಳ್ದಂಗೆ ಟ್ರೈಲರ್ ತುಂಬಾ ಚಾಪಿ ಆಗಿದೆ. ಹಂಗಂದ್ರೆ ತುಂಬಾ ವಿಷಯಗಳು ಇದೆ ಅಂತ ಆಯ್ತು. ಬಟ್ ಹೇಳಕ್ಕಾಗಲ್ಲ ಅಲ್ಲಿ ಎಷ್ಟು ಅನ್ವಾಂಟೆಡ್ ಸೀನ್ಸ್ಗಳು ಇರುತ್ತೆ ಅಂತ. ಇಲ್ಲಿ ಕೆಲವೊಂದು ಡೈಲಾಗ್ಸ್ ಹಾಗೆ ಕೆಲವೊಂದು ಸೀನ್ ನೋಡಿದಾಗ ಅಫ್ಕೋರ್ಸ್ KGF ಇಂಪ್ಯಾಕ್ಟ್ ಇದೆ ಅಂತ ಫೀಲ್ ಆಗುತ್ತೆ. ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಿದ್ರೆ KGF ಪಾತ್ನ ತುಂಬಾ ಜನ ರಿಕ್ರಿಯೇಟ್ ಮಾಡಕ್ಕೆ ಅಥವಾ ಅದರ ಒಂದು ಎಳೆನ ತಗೊಂಡು ಬಳಸ್ಕೊಡಕ್ಕೆ ನೋಡ್ತಾರೆ. ಇನ್ ದಿಸ್ ಕೇಸ್ ಅದು ಕಾಣುತ್ತೆ. ನೆಲ ಹೊಡೆಯೋದಾಗಿರ್ಬೋದು, ನೀರಿಗೆ ಬೀಳೋದಾಗಿರ್ಬೋದು, ಸಿಗರೇಟ್ ಹಚ್ಕೊಳ್ಳೋದಾಗಿರ್ಬೋದು, ಇಂಥ ಎಲಿವೇಶನ್ಗಳು ಮುಂಚೆ ಇರಲಿಲ್ಲ. ಒಂದು ಹೀರೋಯಿಸಮ್ನ ತೋರ್ಸಕ್ಕೆ ಇಂಥ ಎಲಿವೇಶನ್ಗಳು ಯೂಸ್ ಆಗುತ್ತೆ, ಹೀಗೆ ಯೂಸ್ ಮಾಡ್ಬೋದು, ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು KGF. ಅಲ್ಲಿ ಕೂಡ ಮಾರಿ ಜಾತ್ರೆ ಒಂದು ನಡೆಯುತ್ತೆ. ಇಲ್ಲೂ ಕೂಡ ಅಂಥದ್ದೊಂದು ಸೀನ್ ಇದೆ. ಇನ್ಸ್ಪಿರೇಷನ್ ಅಂತ ನಾವೇ ಹೇಳೋಣ ಬೇಕಾದ್ರೆ. ಕೆಲವೊಂದು ಡೈಲಾಗ್ಸ್ಗಳು, ಕೆಲವೊಂದು ಸೀನ್ಸ್ಗಳು ಸಿಮಿಲರ್ ಅಥವಾ ಇನ್ಸ್ಪೈರ್ಡ್ ಅಂತ ಅನ್ಸುತ್ತೆ. ಈ ಕೆಲವೊಂದು ಎಲಿವೇಶನ್ಗಳು ಥಿಯೇಟ್ರಲ್ಲಿ ವರ್ಕ್ ಆಗ್ಬೋದು, ಆದರೆ ಇಲ್ಲಿ ಕೆಲವೊಂದು ಡೈಲಾಗ್ಸ್ಗಳು ಕ್ರಿಂಜ್ ಅಂತ ಕೂಡ ಅನ್ಸುತ್ತೆ. ಇಂಟರ್ನ್ಯಾಷನಲ್ ಅನ್ನೋ ಡೈಲಾಗ್ನಲ್ಲಿ ಸ್ಪೇಸ್, ಅಲ್ಲಿ ಸೈಲೆನ್ಸ್ ಇನ್ನೂ ಬೇಕಿತ್ತು, ಆಗ ಎಲಿವೇಟ್ ಆಗ್ತಿತ್ತು ಅಂತ ಅನ್ನಿಸ್ತು. ಸದ್ಯಕ್ಕೆ ಇಲ್ಲಿ ಅದು ನನಗೆ ಮಿಸ್ ಆಯ್ತು ಅಂತ ಅನ್ನಿಸ್ತು. ಇಂಥದ್ದೇ ಸಣ್ಣ ಸಣ್ಣ ವಿಷಯಗಳಿಂದ ಗ್ರೇಟ್ ಇಂಪ್ಯಾಕ್ಟ್ ನ ಮಿಸ್ ಮಾಡ್ಕೋತೀವಿ. ಗೊತ್ತಿಲ್ಲ ಬೇರೆ ಸಿನಿಮಾಗಳಲ್ಲಿ ಹೇಗೆ ಅಂತ, ಬಟ್ ಇಷ್ಟು ಹ್ಯೂಜ್ ಆಗಿ ಮಾಡ್ತಿರೋಂಥ ಸಿನಿಮಾದಲ್ಲಿ ಅಲ್ಲಿ ಬರ್ದಿರೋಂಥ ಲೆಟರ್ಸ್ನ ತೆಲುಗುನಲ್ಲೇ ಇಟ್ಟಿದ್ದಾರೆ. ಆಗ್ಲೇ ಹೇಳ್ದಂಗೆ ಕೆಲವೊಂದು ಡೈಲಾಗ್ಸ್ಗಳು ಕ್ರಿಂಜ್ ಅಂತ ಅನ್ಸಿದ್ರೆ, ಇನ್ನು ಕೆಲವೊಂದು ಡೈಲಾಗ್ಸ್ಗಳು ಪುಷ್ಪ ಅನ್ನೋ ಕ್ಯಾರೆಕ್ಟರ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಪುಷ್ಪ ಕೈ ಬದಲು ಶ್ರೀವಲ್ಲಿಯ ಕಾಲು ಯೂಸ್ ಮಾಡೋದು, ಕಟ್ ಮಾಡಿರೋ ಮರಗಳನ್ನ ಬಚ್ಚಿಟ್ಟಿರೋದು, ಅರ್ಧ ತಲೆ ಬೋಳ್ಸಿರೋದು, ತನ್ನೊಳಗಡೆ ಬೇರೆ ಏನೋ ನೋವು ಇಟ್ಕೊಂಡಿದ್ದಾನೆ ಅಂತ ಬರೋ ಡೈಲಾಗ್, ಇವೆಲ್ಲದರ ಹಿಂದೆ ಸಮಥಿಂಗ್ ಮೀನಿಂಗ್ಫುಲ್ ಇದೆ ಅಂತ ಅನ್ಸುತ್ತೆ. ಹಾಗೇನಾದ್ರೂ ಇದ್ರೆ ಜಸ್ಟಿಫೈ ಮಾಡಿದ್ರೆ ಸಿನಿಮಾ ಒಂದು ಲೆವೆಲ್ಗೆ ವಿನ್ ಆದಂಗೆ. ಇನ್ನ ಈ ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೈಕೌಟ್ ಅನ್ನೋ ಒಂದು ಟ್ರೆಂಡ್ ಕೂಡ ನಡೆದಿತ್ತು ಪುಷ್ಪಾಗೆ. ನೀವೇನಾದ್ರೂ ಇದನ್ನ ಥಿಯೇಟ್ರಲ್ಲಿ ನೋಡ್ತೀರಾ, ಎಸ್ ಅಥವಾ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ನಂಗೆ ಬರಬೇಕಾಗಿರೋ ದುಡ್ಡು 1 ಪೈಸೆ ಆದ್ರೂ 8 ಆಣಿ ಆದ್ರೂ ತಂದ್ಕೊಳ್ಳೋದು ಪುಷ್ಪ ಗಾನಕ ಅಭ್ಯಾಸ.